नाज़रीन आदाब, एवन टीवी में आप तमाम का खैर मकदम है। रायचूर जिला पुलिस की जानिब से अवाम में हेलमेट के ताल्लुक से बेदारी लाने के लिए जबरदस्त मुहिम चलाई जा रही है। इस मुहिम के तहत रायचूर शहर के बस स्टैंड और दीगर अवामी मुकामात पर लेड स्क्रीन पर मालूमाती सीरीज चलाकर अवाम में बेदारी लाने की कोशिश की जा रही है, जिसमें बताया जा रहा है कि हेलमेट न पहनने से किस तरह के नुकसानात अवाम को उठाना पड़ सकता है। इसमें हेलमेट पहनने के फायदे भी बताए जा रहे हैं। इसी तरह इस मुहिम को मजीद कामयाब बनाने के लिए रायचूर जिला DYSP शांतवीर भी मैदान पर काम कर रहे हैं। यानी वो रायचूर शहर के मुख्तलिफ चौराहों जैसे गांधी चौक, गुलठाना चौक वगैरह इन मुकामात पर आकर खुद माइक लेकर वहां पर जा रही आवाम को माइक में गुफ्तगू करते हुए समझाने की कोशिश कर रहे हैं कि हेलमेट पहनने से कई फायदे हैं और हेलमेट ना पहनने के कई नुकसानात हो सकते हैं। लिहाजा इस सिलसिले में वो आवाम से अपील भी कर रहे हैं कि टू व्हीलर चलाते वक्त जरूर ब जरूर हेलमेट का इस्तेमाल करें। ರಕ್ಷಣೆ ಇಲ್ಲ, ಮಗುನ ರಕ್ಷಣೆ ಇಲ್ಲ. ಆ ಮಗುನ ಮುಂದೆ ಏನಾದ್ರು ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಇಲ್ಲಿಂದಾಗಂದ್ರೆಲ್ಲ ಎಜುಕೇಟೆಡ್ಗಳೇ. ಸುಮಾರು ಜನ ಫೋನ್ ಮಾಡ್ತಾರೆ, ಸರ್ ನೋಡಿ ಸರ್ ನಾನು ಅದರಲ್ಲಿದ್ದೀನಿ ಇದರಲ್ಲಿದ್ದೀನಿ, ನನಗೆ ಪೊಲೀಸರು ಹಿಡ್ಕೊಂಡಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ ಕಿರಿಕಿರಿ ಮಾಡ್ತಾರೆ ಅಂತ. ನಾವು ಯಾಕೆ ಕಿರಿಕಿರಿ ಮಾಡಂದ್ರಿ? ನೀವು ಕಾನೂನುಗಳನ್ನ ನಮ್ಮ ರಸ್ತೆ ಸುರಕ್ಷತಾ ಕ್ರಮಗಳನ್ನ ನೀವು ಅಳವಡಿಸ್ಕೊಂಡ್ರೆ, ನೀವು ಪಾಲನೆ ಮಾಡಿದ್ರೆ ನಾವು ಯಾಕೆ ಹೇಳೋಣ? ದಯವಿಟ್ಟು ಹೇಳ್ತೀನಿ, ಇವತ್ತೇನು ಇಷ್ಟ ಇಲ್ಲಿದೆ ಯಾರು ಹೆಲ್ಮೆಟ್ ಹಾಕೊಂಡಿಲ್ಲ, ನಾಳೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಹೆಲ್ಮೆಟ್ ಹಾಕೊಂಡ್ಬರ್ತಿರ್ತಾರೆ. ನಮ್ಮ ಇದು ಒಳ್ಳೇದಲ್ಲ, ಇದು ಆಯ್ತಾಯ್ತಾ? ನೀವೇನಾದ್ರೂ ಹೇಳಿ ನನಗೊಂದು ಸರ್ಟಿಫಿಕೇಟ್ ಕೊಡಿ, ನನ್ನ ತಲೆ ಎಷ್ಟೇ ನೆಲಕ್ಕೆ ಬಿದ್ದರೂ ಹೊಡೆದೋಗಲ್ಲ, ಹಾಗೆ ಆಗಲ್ಲ ಅಂತ ಏನಾದ್ರು ಸರ್ಟಿಫಿಕೇಟ್ ಕೊಡಿ, ನಾನು ನಿಮಗೆ ಕೇಳಂಗಿಲ್ಲ. ಆಗುತ್ತಾ? ಆಗಲ್ಲ. ನೋಡಿ, ಯಾರ್ಯಾರಿದ್ದೀರ ನಾಳೆಲ್ಲ ನೀವೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ನಾಳೇನಾದ್ರೂ ನೀವೇನಾದ್ರು ಮತ್ತೆ ಹೆಲ್ಮೆಟ್ ಬಿಟ್ಟಂದ್ರೆ 100% ಹೇಳ್ತೀನಿ, ಇವತ್ತು ಫೈನ್ ಹಾಕೋದಲ್ಲ, ನಾಳೆ ಬೇರೆ ಕ್ರಮಗಳನ್ನ ಕೈಗೊಳ್ತೀನಿ ನಾನು. ದಯವಿಟ್ಟು ಎಲ್ಲರೂ ವಿನಂತಿ, ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಸುರಕ್ಷಿತವಾಗಿರ್ತಕ್ಕಂಥ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಸುರಕ್ಷಿತವಾದಂಥ ರೀತಿಯಲ್ಲಿ ವಾಹನಗಳನ್ನು ಚಲಾಯಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿಕೊಳ್ಳತಕ್ಕಂಥದ್ದು ನಮ್ಮ ಅಭಿಪ್ರಾಯ, ನಮ್ಮ ವಿನಂತಿ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆಯಿಂದ ಬರ್ಬೇಕಾದ್ರೆ ಎಲ್ಲರೂ ಕಡ್ಡಾಯವಾಗಿ ಯಾವುದೇ ಮಕ್ಕಳು ಸಹ ಹೆಲ್ಮೆಟ್ ಅನ್ನು ಮಾಡಲಾರದಂತೆ ಕಾರ್ಯಕ್ರಮವನ್ನು ತೊಟ್ಟು ಕೆಲಸ ಮಾಡಿ. ಓಕೆ, ಥ್ಯಾಂಕ್ ಯು. ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅಪಘಾತ ಪ್ರಕರಣಗಳಾಗ್ತಾ ಇದ್ದಾವೆ. ನಮ್ಮ ಒಂದು ಸಮೀಕ್ಷೆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸುಮಾರು 350ರಿಂದ 400 ಜನ ಬರೀ ಅಪಘಾತಗಳಿಂದ ಡೆತ್ ಆಗ್ತಕ್ಕಂಥದ್ದು ನಮ್ಮ ಹತ್ರ ರಿಪೋರ್ಟ್ ಇದೆ. ಅವ್ರ ಸಾವಿಗೆ ಕಾರಣ ಏನಂತೇಳಿ ನಾವು ಪರಿಶೀಲನೆ ಮಾಡಿದಾಗ ಪ್ರಮುಖವಾಗಿರ್ತಕ್ಕಂಥದ್ದು ಹೆಲ್ಮೆಟ್ ಧರಿಸದೇ ಇರ್ತಕ್ಕಂಥದ್ದು. ಸುಮಾರು ಸಾರಿ ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮಗಳನ್ನು ಕೈಗೊಳ್ತಾ ಇದ್ವಿ, ದಂಡವನ್ನು ವಿಧಿಸುವಂತೆ ಕೆಲಸ ಮಾಡ್ತಾ ಇದ್ವಿ. ಜನರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ಹೆಲ್ಮೆಟ್ ಅನ್ನು ಧರಿಸ್ಕೊಳ್ಳಿ. ಒಬ್ಬ ಮನೆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಹೆಲ್ಮೆಟ್ ಧರಿಸದೆ ವಾಹನವನ್ನು ಚಲಾಯಿಸಿ ಎಲ್ಲಾದ್ರೂ ಅಪಘಾತ ಆಗಿ ಡೆತ್ ಆದಂದ್ರೆ 100% ಕೇವಲ ನನ್ನ ಸಾವು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬ ಅನಾಥ ಆಗುತ್ತೆ. ಅಪಘಾತ ನಡೆತಕ್ಕಂಥ ಸ್ಥಳದಲ್ಲಿ ನಾವು ವಿಸಿಟ್ ಮಾಡಿದಾಗ ಅವರ ರೋದನೆಯನ್ನ ವೇದನೆಯನ್ನ ಕಣ್ಣಾರೆ ನೋಡಿದ್ವಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸ್ಕೊಳ್ಳಿ, ಸೀಟ್ ಬೆಲ್ಟ್ ಅನ್ನ ಧರಿಸ್ಕೊಂಡು ಸುರಕ್ಷಿತವಾಗಿರ್ತಕ್ಕಂಥ ವಾಹನವನ್ನ ಚಲಾಯಿಸಬೇಕಂತೇಳಿ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾನು ವಿನಂತಿಸ್ಕೊಳ್ತೀನಿ. ಈಗಾಗಲೇ ನಾವು ಕಡ್ಡಾಯ ಹೆಲ್ಮೆಟ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು, ತಮ್ಮ ಜೀವನ ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ದಯವಿಟ್ಟು ಸಾರ್ವಜನಿಕರು ಹೆಲ್ಮೆಟ್ ಅನ್ನ ಸೀಟ್ ಬೆಲ್ಟ್ ಅಲ್ಲಿ ಧರಿಸ್ಕೊಂಡು ನಮ್ಮೊಂದಿಗೆ ನೀವು ಸಹಕರಿಸಂತ ನಾನು ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು.